ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಈ ಸೌತೆಕಾಯಿ ಇರ್ತಲ್ಲ, ಕಾಕಡಿ ಅಂತಾರಲ್ಲ, ಆ ಸೌತೆಕಾಯಿಯಿಂದ ಪಳದೆ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಇದು ಅನ್ನಕ್ಕೆ ಹಾಕ್ಕೊಂಡು ಉಣ್ಬೋದು. ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ನೀವು ಚಪಾತಿಗೂ ಹಚ್ಕೋಬೋದು. ನೋಡಿ, ಈಗ ಏನು ಮಾಡಿದ್ದೀನಿ ಅಂದರೆ, ಒಂದು ಬಟ್ಲಷ್ಟು ಗಟ್ಟಿ ಮೊಸರು ಇಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಂದರೆ ನೀವು ಕಡಲೆಬೇಳೆ ನೆನೆ ಹಾಕಿಬಿಟ್ಟು ರುಬ್ಕೊಂಡು ಹಾಕ್ಬೋದು. ನಾನು ಕಡಲೆಬೇಳೆ ಹಾಕಿಲ್ಲ, ಸ್ವಲ್ಪ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು, ಸಕ್ಕರೆ ಇಷ್ಟು ಹಾಕಿ ಇದನ್ನು ಕಡಿಬೇಕು. ಕಡಿದು ಮಜ್ಜಿಗೆ ಮಾಡಬೇಕು. ಆಮೇಲೆ ಇದೇನದಲ್ಲ, ಕಾಕಡಿ ಮತ್ತು ಇದನ್ನೆಲ್ಲ ಒಗ್ಗರಣೆಯಲ್ಲೇ ಹಾಕಬೇಕು. ತೋರಿಸ್ತಾ ಇದ್ದೀನಿ ನಾನು ನಿಮಗೀಗ. ನೋಡಿ, ಇಲ್ಲಿ ಒಂದು ಬಾಣಲೆಗೆ ನಾನು ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಏನು ಮಾಡ್ತೀನಿ, ಇದು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟ್ಟಪಟ್ಟ ಅಂದ್ಕೊಳ್ಳಿ ಸ್ವಲ್ಪ ಜೀರಿಗೆನೂ ಮುಂದಿರ್ಬೇಕು. ಅದಕ್ಕೆ ಜೀರಿಗೆ ಹಿಂಗು ಎಷ್ಟು ಇರ್ತದೆ ಅಷ್ಟು ರುಚಿ ಬರ್ತದೆ. ನೋಡಿ, ಇದು ಚಟ್ಟಪಟ್ಟ ಅಂದ್ಕೊಳ್ಳಿ ನಾನು ಏನು ಮಾಡ್ತೀನಿ, ಜೀರಿಗೆ ಹಾಕಿ ಒಗ್ಗರಣೆ ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಹಾಕಿದ್ದೀನಿ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಆಮೇಲೆ ಕಾಕಡಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿದ್ದೀನಿ. ಇದಕ್ಕೆ ಹಾಕಿ ನಾನು ಏನು ಮಾಡ್ತೀನಿ, ಕಾಕಡಿ ಬೇಯಿಸ್ಕೋತೀನಿ ಮೊದಲು. ಆಮೇಲೆ ಅದು ಮಜ್ಜಿಗೆ ಕಡಿಟ್ಟಿದ್ದು ಇದಕ್ಕೆ ಹಾಕ್ತೀನಿ. ತೋರಿಸ್ತಾ ಇದ್ದೀನಿ ನಾನು ನಿಮಗೆಲ್ಲ ಸ್ಟೆಪ್ ಬೈ ಸ್ಟೆಪ್ಪು. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಇಲ್ಲಿ ಸಕ್ಕರೆ ಏನದಲ್ಲ, ಇದು ಆಪ್ಷನಲ್ಲ, ನೀವು ಬೇಕಾದ್ರೆ ಹಾಕೋಬೋದು, ಬೇಡ. ಕೆಲವು ಮಂದಿಗೆ ಇದಕ್ಕೆ ಸಕ್ಕರೆ ಸೇರೋದಿಲ್ಲ, ಅವ್ರು ಹಾಕ್ಬೋದು, ಬಿಟ್ಬಿಡಬೇಕು. ಬರೀ ಹುಳಿ ಮಜ್ಜಿಗೆಯಿಂದ ಮಾಡಿದ್ರೆ ರುಚಿ ಆಗ್ತದೆ. ಇದು ಸ್ವಲ್ಪ ಏನಾಗಬೇಕು, ಮಂದಗೆ ಕುದಿಬೇಕಷ್ಟೇ, ಭಾಳ ಕುದಿಸ್ಬಾರ್ದು, ಒಡೆದು ಹೋಗ್ತದೆ ಅದು. ಸ್ವಲ್ಪ ಮೇಲೆ ಏನು ಮಾಡಬೇಕೀಗ, ಕೊತ್ತಂಬರಿ ಹಾಕಬೇಕು. ಮಜ್ಜಿಗೆ ಪಡೆದೆ ರೆಡಿ. ಇಷ್ಟು ಮಾಡಿದರೆ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತಿನ್ನೋದಂದ್ರೆ ಅದೊಂದು ಮಜಾನೇ ಬೇರೆ. ನಾನು ಡಿಶ್ ಔಟ್ ಮಾಡೋ ಮುಂದೆ ತೋರಿಸ್ತೀನಿ.